SK Super TMT, the long life TMT. DCM ಸ್ಥಾನದ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ್ದಾರೆ. DK ಸಂಪುಟದಲ್ಲಿ ಲಿಂಗಾಯತರಿಗೆ ಪ್ರಾತಿನಿಧ್ಯವನ್ನ ನೀಡಬೇಕು ಅಂತ ಕೇಳಿದ್ದಾರೆ. ನನಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟರೆ ನಿಭಾಯಿಸ್ತೀನಿ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ವರಿಷ್ಠರು ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತಾರೆ ವಿಶ್ವಾಸ ಇದೆ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ. ಸೊ ಅವರು ಇಲ್ಲಿವರೆಗೂ ಕೊಟ್ಟಂತ ಅರಣ್ಯ ಖಾತೆಯನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಹಾಗಾಗಿ ಅವರಿಗೆ DCM ಸ್ಥಾನದ ಆಕಾಂಕ್ಷೆಯನ್ನ ಈಶ್ವರ್ ಖಂಡ್ರೆ ಅವರು ವ್ಯಕ್ತಪಡಿಸಿದ್ದಾರೆ. ಒಂದು ಅವಕಾಶ ಲಿಂಗಾಯತರಿಗೂ ಕೊಡಬೇಕು ಅಂತ ಹೇಳಿ. ಆ ಕಡೆಗೆ ಏನು KPC ಅಧ್ಯಕ್ಷ ಸ್ಥಾನ ಈಗ ದಲಿತರಿಗೆ ಕೊಡುವಂತ ಕೂಗಿದೆ. ಸೊ ಹಾಗಾಗಿ ಇದನ್ನು ಒಂದು ಕೊಡಿ ಅಂತ ಅವರ ಬೇಡಿಕೆ. ಸಚಿವ ಸಂಪುಟ ರಚನೆ ಸಂಬಂಧಪಟ್ಟಂತೆ ಹಗ್ಗ ಜಗಾಟ ನಡೀತಾ ಇದೆ. ನಮ್ಮ ಜೊತೆ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಸರ್, ಮುಖ್ಯವಾಗಿ ಸಚಿವ ಸಂಪುಟ ಯಾವ ರೀತಿ ರಚನೆ ಆಗಬೇಕು ಅನ್ನೋಂಥದ್ದು, ನಿಮಗೆ ಏನು ಸ್ಥಾನಮಾನ ಸಿಗುತ್ತೆ ಅಂತ, ಉಪಮುಖ್ಯಮಂತ್ರಿಗಳ ಸೃಜನೆ ಆಗುವಂತಹ ಚರ್ಚೆ ನಡೀತಾ ಇದೆ. ನೀವು ಉಪಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿನ ಅಂತ ನೋಡಿ, ಈಗಾಗಲೇ ನಾನು ಹೇಳಿದ್ದೇನೆ, ಈಗ ಹೊಸ ಸಚಿವ ಸಂಪುಟ ರಚನೆ ಆಗ್ತಾ ಇದೆ. ನಾನು ಹಿಂದಿನ ಮಾನ್ಯ ಸಿದ್ದರಾಮಯ್ಯಜಿಯವರ ಸಚಿವ ಸಂಪುಟದಲ್ಲಿ ಅರಣ್ಯ ಪರಿಸರ ಸಚಿವನಾಗಿ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡಿದ್ದೇನೆ, ಸೇವೆ ಮಾಡಿದ್ದೇನೆ. ಎಂದೂ ಆಗದ ಕೆಲಸ ಕಾರ್ಯಗಳು ಅರಣ್ಯ ಇಲಾಖೆಯಲ್ಲಿ ಆಗಿದ್ದಾವೆ. ಆ ಒಂದು ತೃಪ್ತಿ ನನಗಿದೆ. ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನೇನು ಹಿಂದೆ ದಕ್ಷತೆಯಿಂದ ಕೆಲಸ ಮಾಡಿದ್ದೇನೆ. ಆ ಒಂದು ದೃಷ್ಟಿಯಿಂದ ಪಕ್ಷ ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಟ್ಟರೂ ಸಹಿತ ಅದನ್ನು ಅಷ್ಟೇ ಇವತ್ತು ಉತ್ತಮವಾಗಿ ದಕ್ಷತೆಯಿಂದ ನಿಷ್ಠೆಯಿಂದ ನಿಭಾಯಿಸ್ತೇನೆ. ಪಕ್ಷಕ್ಕೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರ್ತೇನೆ ಅನ್ನುವಂಥ ಭರವಸೆ ನನಗಿದೆ. ಹಿರಿಯ ಸಚಿವರಿಗೆ ಯಾರೆಲ್ಲ ಹಿರಿಯ ಸಚಿವರಾಗಿದ್ದರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ, ಬಹುತೇಕ 20ಕ್ಕೂ ಹೆಚ್ಚು ಹಿರಿಯ ಸಚಿವರಾಗಿದ್ದಂಥವ್ರನ್ನ ಕೈ ಬಿಡ್ತಾರೆ, ಈ ಬಾರಿ ಸೇರಿಸ್ಕೊಳ್ಳಲ್ಲ ಅನ್ನುವಂಥ ಚರ್ಚೆ ನಡೀತಾ ಇದೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇವತ್ತು ಇದು ವರಿಷ್ಠರು ಇವತ್ತು ತೀರ್ಮಾನ ಮಾಡ್ತಾರೆ. ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಸರಿ, ಮುಖ್ಯವಾಗಿ ನಾಳೆ CLP ಸಭೆ ಕೂಡ ಇದೆ. ಯಾರು ಮುಂದಿನ CM ಅನ್ನುವಂಥ ಆಯ್ಕೆ ನಾಳೆ ಕೂಡ ಆಗುತ್ತೆ. ನಾಳೆ ಯಾವುದೇ ಗೊಂದಲ ಆಗಲ್ಲ ಅನ್ನುವಂತಹ ನಂಬಿಕೆ ಇದೆಯಾ? ಯಾಕಂದ್ರೆ ಈಗ ಸ್ಮೂತ್ ಎಕ್ಸಿಟ್ ಆಗಿದೆ, ಏನು ಗೊಂದಲ ಇದುವರೆಗೆ ಆಗಿಲ್ಲ. ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲವನ್ನೂ ಹೇಳಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ಗೊಂದಲ ಆಗೋದಿಲ್ಲ. ಭಾಳ ಸುಲಲಿತವಾಗಿ ಆಯ್ಕೆ ಆಗ್ತದೆ ಮತ್ತು ಉತ್ತಮವಾದಂಥ ಒಂದು ಸಚಿವ ಸಂಪುಟ ರಚನೆ ಆಗ್ತದೆ. ಮತ್ತು ಒಳ್ಳೆ ರೀತಿಯಿಂದ ಆಡಳಿತ ಕೊಡ್ತೇವೆ. ಹಿಂದೇನು 3 ವರ್ಷ ಉತ್ತಮವಾಗಿ ಜನಪರ ಜೀವಪರ ಆಡಳಿತ ಕೊಟ್ಟಿದ್ದೇವೆ. ಇವತ್ತು ಇನ್ನೂ ಅನೇಕ ಸವಾಲುಗಳು ಬರ್ತವೆ ನಮ್ಮ ಎದುರುಗಡೆ. ಆದಾಗ್ಯೂ ನಾವೆಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಒಂದು ಒಳ್ಳೆ ರೀತಿಯಿಂದ ಆಡಳಿತ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. DK ಶಿವಕುಮಾರ್ ಅವರ ಸಂಪುಟ ಯಾವ ರೀತಿ ಇರಬೇಕು ಅಂತ ನೀವು ಭಾವಿಸಿದ್ದೀರಿ? ಏನು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀರಿ ಅವರಿಗೆ? ನೋಡಿ, ಸರ್ವರಿಗೂ ಸಮಬಾಳು ಸಮಪಾಲು, ಇದು ನಮ್ಮ ಪಕ್ಷದ ಒಂದು ತತ್ವ ಸಿದ್ಧಾಂತ. ಆ ನಿಟ್ಟಿನಲ್ಲಿ ಎಲ್ಲ ವಿಭಾಗಕ್ಕೆ, ಎಲ್ಲ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಕೊಟ್ಟು ಇವತ್ತು ಏನು ಕೊಟ್ಟ ಮಾತಿನಂತೆ ಇವತ್ತಿನವರೆಗೆ ನಡೆದುಕೊಂಡು ಬಂದಿದ್ದೇವೆ ಮತ್ತು ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೇವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತೇನು ಜ್ವಲಂತವಾದಂಥ ಕೆಲವೊಂದು ಸಮಸ್ಯೆಗಳಿದ್ದಾವೆ, ಕೆಲವೊಂದು ಸವಾಲುಗಳಿದ್ದಾವೆ. ನಿರುದ್ಯೋಗದ ಸಮಸ್ಯೆ ಇದೆ, ಇವತ್ತು ಹುದ್ದೆ ಭರ್ತಿಗಳು ಮಾಡಿಕೊಳ್ಳುವಂಥದ್ದಿದೆ, ಇವತ್ತು ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಮಾಡಬೇಕಾಗಿದೆ. ಅವೆಲ್ಲವನ್ನು ಭಾಳ ಯೋಜನಾಬದ್ಧವಾಗಿ ಈ 2 ವರ್ಷ ನಾವು ಸೇವೆ ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ. ಬಿಜೆಪಿ ಟೀಕೆ ಮಾಡ್ತಾ ಇದೆ, ಅಹಿಂದ ನಾಯಕನಿಗೆ ಅವಮಾನ ಮಾಡಿದ್ದಾರೆ, ಮುಜುಗರ ಮಾಡಿದ್ದಾರೆ ಅಂತ, ಅನ್ಯಾಯ ಆಗಿದೆ ಅನ್ನುವಂಥದ್ದು. ಸಿದ್ದರಾಮಯ್ಯ ಸಾಹೇಬರೇ ಈಗಾಗಲೇ ಭಾಳ ಸ್ಪಷ್ಟವಾಗಿ ಅವರ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅವ್ರು ಹೇಳಿದ ಮೇಲೆ ಉದ್ದೇಶಪೂರ್ವಕವಾಗಿ ಇದು ಭಾರತೀಯ ಜನತಾ ಪಕ್ಷದವರು ಅವರಿಗಂತೂ ಮಾಡಲಿಕ್ಕೆ ಏನೂ ಕೆಲಸ ಇಲ್ಲ. ಎಲ್ಲ ಸಮುದಾಯದವರಿಗೆ ದ್ರೋಹ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಏನೂ ಕೆಲಸ ಮಾಡಿಲ್ಲ, ಶೂನ್ಯ ಸಾಧನೆ ಅವ್ರದ್ದು. ಈಗ ಸುಳ್ಳು ಹೇಳಿಕೆ ಕೊಟ್ಟರೆ ಅದರಿಂದ ಜನರಿಗೆ ಏನಾಗುತ್ತೆ? ಜನ ಅದಕ್ಕೆ ಯಾವುದೇ ರೀತಿಯ ಬೆಲೆ ಕೊಡೋದಿಲ್ಲ. ಇದು ಈಶ್ವರ್ ಖಂಡ್ರೆ ಅವರ ಮಾತುಗಳು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು.